ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವ್ಲಾಗಲ್ಲಿ ಮಂಗಳೂರು ಸ್ಟೈಲಿನ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾವು 1.5 kg ಬೂತಾಯಿ ಮೀನು ಇಟ್ಕೊಂಡಿದ್ದೀವಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಸೊ ನಾವಿದಕ್ಕೆ ಒಂದು ನಿಂಬೆಹಣ್ಣು, ಉಪ್ಪು ಆ್ಯಂಡ್ ಅರಶಿನ ಪುಡಿ ಇಟ್ಕೊಂಡಿದ್ದೀವಿ. ಇದನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡಿ. ಮೀನುಗಳನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಫಸ್ಟು ನಿಂಬೆಹಣ್ಣು ನೆನ್ಕೊಂಡ್ಬಿಟ್ಟು ಅದಾದಮೇಲೆ ಉಪ್ಪು. ಇಲ್ಲಿ ನಾವು 2 ಸ್ಪೂನ್ ಹಾಕಿದ್ದೀವಿ. ನೀವು ರುಚಿಗೆ ತಕ್ಕಷ್ಟು ಎಷ್ಟಾದರೂ ಉಪ್ಪು ಹಾಕೋಬೋದು. ಇದಾದಮೇಲೆ ಅರಶಿನ ಪೌಡರು ನಾವಿಲ್ಲಿ 1 ಸ್ಪೂನ್ ಹಾಕಿದ್ದೀವಿ. 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಮೀನುಗಳನ್ನೂ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಅಂದರೆ ಮೇಲೆ ಪೌಡರ್ ಹಾಕ್ಬಿಟ್ಟು ಕೆಳಗಡೆ ಮೀನಿಗೆ ಆ ಪೌಡರ್ ಹೋಗಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ. ಯಾಕಂದರೆ ಇದನ್ನು ನಾವು ನೆಕ್ಸ್ಟು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇರ್ತೀವಲ್ವ, ಆವಾಗ ಆ ಮೀನುಗಳೆಲ್ಲ ಈ ಪೌಡರ್ನ ಎಳ್ಕೊಳ್ಬೇಕು. ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಮ್ಯಾರಿನೇಟ್ ಆಗೋಗುತ್ತೆ. ಮೀನು ಅದ್ರ ಪಾಡಿಗೆ ಮ್ಯಾರಿನೇಟ್ ಆಗ್ತಾ ಇರಲಿ, ಆವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಮಸಾಲಕ್ಕೆ ಫಸ್ಟ್ ಸಂಬಾರ ಹಾಕೋಬೇಕು. ಒಂದು 4 ಸ್ಪೂನ್ ನಾವಿಲ್ಲಿ ಕೊಬ್ಬರಿ ಎಣ್ಣೆಲಿ ಸಂಬಾರನ ಹುರ್ಕೋತಾ ಇದ್ದೀವಿ. ನೀವು ಕೊಬ್ಬರಿ ಎಣ್ಣೆ ಅಂತಲ್ಲ, ಯಾವ ಅಡುಗೆ ಎಣ್ಣೆ ಆದರೂ ಯೂಸ್ ಮಾಡಿಕೊಂಡ್ರು ಓಕೆ. ಸೊ ಅದನ್ನು ಚೆನ್ನಾಗಿ ಹುರಿಬೇಕು. ಘಮ ಬರೋ ತನಕ ಸಂಬಾರನ ಹುರ್ಕೊಳ್ಳಿ. ಇವಾಗ ಒಂದು 30 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಸೇಮ್ ಸಂಬಾರ ಹೇಗೆ ಹುರ್ಕೊಂಡ್ವೋ ಹಾಗೆ ಒಂದು ಸ್ವಲ್ಪ ಗರಿ ಆಗೋ ತನಕ ಹುರ್ಕೊಳ್ಬೇಕು. ಸಂಬಾರ ಮತ್ತು ಮೆಣಸಿನ್ಕಾಯಿನ ಎರಡೂ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಯ್ತಾ. ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಸಂಬಾರ ಜೊತೆಗೆ ನಮಗಿನ್ನು 1 ಸ್ಪೂನ್ ಆಗುವಷ್ಟು ಹುರಿದಿಟ್ಕೊಂಡಿರೋ ಜೀರಿಗೆ, ಆಮೇಲೆ ಮೆಂತ್ಯ ಅದೊಂದು 1/4 ಸ್ಪೂನ್ ಇರಲಿ. ಮಸಾಲೆ ಐಟಮ್ ತಣ್ಣಗಾಗೋಷ್ಟೊತ್ತಿಗೆ ನಾವು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಆಮೇಲೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಳ್ಳಿ. ನಾಲ್ಕು ಮೆಣಸಿನ್ಕಾಯಿ ಇದಕ್ಕೆ ಬೇಕಾಗುತ್ತೆ, ಮತ್ತು ಒಂದು ಚಿಕ್ಕ ಸೈಜಿಂದು ಶುಂಠಿ. ಬಾಣಲೆಗೆ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡು ಅದಕ್ಕೆ ಆವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಬಾಡಿಸ್ಕೊಳ್ಳಿ. ಈಗ ಮಿಕ್ಸಿ ಮಾಡುವ ಟೈಮ್ ನಾವು ಏನೇನು ಹುರಿದಿಟ್ಕೊಂಡಿದ್ವಿ, ಮೆಣಸಿನ್ಕಾಯಿ, ಸಂಬಾರ, ಆಮೇಲೆ ಮೆಂತ್ಯೆ, ಜೀರಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡೋದು. ದಟ್ಸ್ ಇಟ್. ಡ್ರೈ ಪೌಡರ್ ಆದಮೇಲೆ ಅದಕ್ಕೆ ಒಂದು ಕಾಯಿಲಿ ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿನ ಹಾಕಬೇಕು. ಇದಕ್ಕೆ ಬಾಡಿಸ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿನ ಹಾಕಿ ನಿಂಬೆಹಣ್ಣು ಸೈಜಿಂದು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿರೋದು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕಿ ಮಿಕ್ಸಿಲಿ ನುಣ್ಣಕ್ಕೆ ರುಬ್ಬಬೇಕು. ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ನಾವು ರುಬ್ಕೊಂಡಿದ್ದೀವಲ್ಲ ಆ ಖಾರ ಜೊತೆ ಸೇರಿಸ್ಕೊಳ್ಳಿ. ನೀರು ಹಾಕ್ಕೋಬೇಕು, ಸಾಂಬಾರು ಕನ್ಸಿಸ್ಟೆನ್ಸಿ ಅಷ್ಟು.
ತುಂಬ ನೀರು ಹಾಕೋಬಾರ್ದು. ತುಂಬ ನೀರು ಹಾಕೊಂಡ್ರೆ ತುಂಬ ತೆಳ್ಳಗಾಗುತ್ತೆ, ಇಲ್ಲ ತುಂಬ ಕಡಿಮೆನೂ ಹಾಕಬಾರ್ದು, ಥಿಕ್ಕಾಗಿ ಬರುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀವಲ್ಲ, ಈ ಕನ್ಸಿಸ್ಟೆನ್ಸಿಯಷ್ಟು ನೀರು ಹಾಕೋಬೇಕಾಗುತ್ತೆ ನೀವು. ನೀರು ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀವಿ, ಇದೇ ಯೂಸ್ ಮಾಡಿ ನೀವು ಕೂಡ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಮುಚ್ಚಿಡಿ, ಕುದಿಸ್ಬೇಕು ಇದನ್ನು. ಸಾಂಬಾರು ಕುದೀತಾ ಇದೆ. ಈಗ ಕುದೀತಾ ಇರೋ ಸಾಂಬಾರಿಗೆ ಮೀನುಗಳನ್ನ ಹಾಕಬೇಕು. ಮೀನುಗಳನ್ನೆಲ್ಲ ಹಾಕಿದ್ಮೇಲೆ ಅದನ್ನು ಈ ರೀತಿ ತಿರುಗಿಸ್ಕೊಳ್ಳಿ. ತುಂಬ ನಾಜೂಕಾಗಿ, ತುಂಬ ಸೂಕ್ಷ್ಮವಾಗಿ ತಿರುಗಿಸಿ, ಇಲ್ಲಾಂದರೆ ಮೀನುಗಳೆಲ್ಲ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಫಾಸ್ಟಾಗಿ ನೀವು ರಫಾಗೆಲ್ಲ ತಿರುಗಿಸ್ಕೊಟ್ರೆ. ಓಕೆ, ಇವಾಗ ಈ ಥರ ಕಲಿಸ್ಕೊಂಡಾದ್ಮೇಲೆ ಇದನ್ನು ಮುಚ್ಚಿಟ್ಬಿಟ್ಟು ಕುದಿ ಬರೋ ತನಕ ಬಿಡಿ. ಒಂದ್ಸಲಿ ಕುದಿ ಬಂದಾದಮೇಲೆ ಸಣ್ಣ ಉರಿಲಿ ಒಂದು 10 ನಿಮಿಷ ತನಕ ಬೇಯಿಸಿ. ತುಂಬ ಟೇಸ್ಟಿಯಾಗಿರೋ ಮೀನು ಸಾರು ಇವಾಗ ರೆಡಿ ಆಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಇದನ್ನು ಈ ರೀತಿ ಮುದ್ದೆ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.